ಸ್ವಾಮಿ ಶರಣು. ನಾವೀಗ ಗುರುವಾಯೂರು ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿ ಈಗ ಗುರುವಾಯೂರು ದೇವಸ್ಥಾನಕ್ಕೆ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ ಸ್ವಾಮಿ. ನಮ್ಮ ಗಂಟೆ ಸ್ವಾಮಿಗಳು ಬರ್ತಾರೆ. ಬಿಡಿ ಸ್ವಾಮಿ ಒಂದ್ಸಲ ನೋಡೋಣ. ನಮ್ಮ ಗಂಟೆ ಸ್ವಾಮಿ ಬರ್ತಾ ಇದ್ರೆ ಆನೆ ಸೌಂಡ್ ಬಂದಾಗ ಆಗುತ್ತೆ ಸ್ವಾಮಿ. ಗುರುವಾಯೂರು ಟೆಂಪಲ್ ಸ್ವಾಮಿ. ನಾವಿದೆ ಫಸ್ಟ್ ಟೈಮ್ ಬರ್ತಾ ಇರೋದು ಸ್ವಾಮಿ. ನೀವು ಎಷ್ಟನೇ ಸಲ? 4ನೇ ಸಲ. ಸ್ವಾಮಿ ನೀವು ಎಷ್ಟನೇ ಸಲ ಬರ್ತಾ ಇರೋದು? ನೀವು ಸ್ವಾಮಿ ಗುರುಸ್ವಾಮಿಗಳು? ನೀವು 4 ಸ್ವಾಮಿಗಳೇ? ನೀವು ಮೊದಲನೇ ಸಲ ಸ್ವಾಮಿಗಳೇ? ನೀವು ಎಷ್ಟನೇ ಸಲ ಗುರುವಾಯೂರು ದೇವಸ್ಥಾನಕ್ಕೆ ಎಷ್ಟನೇ ಸಲ ಬರ್ತಾ ಇರೋದು? 2ನೇ ಸಲ. ನಮ್ಮ ಸ್ವಾಮಿಗಳು ತುಂಬ ಸಲ ಬಂದ್ಬಿಟ್ಟಾರೆ ಗುರುಸ್ವಾಮಿಗಳು. ಹೊರಗಡೆಯಿಂದ ತುಂಬ ಚೆನ್ನಾಗಿದೆ. ದೊಡ್ಡ ಕಲ್ಯಾಣಿ. ಸ್ವಾಮಿ ಶರಣು. ನಾವಿವಾಗ ಹಿರಿಮಲೆಗೆ ಬಂದ್ವಿ. ಈ ಸಲ ಯಾತ್ರೆ ಸಕ್ಕತ್ತು ಜಾಸ್ತಿ ಲಾಂಗ್ ಆಗ್ಬಿಡ್ತಲ್ಲ. ಹೌದು, ತುಂಬ ಲಾಂಗ್. ಡೈರೆಕ್ಟ್ ತುಮಕೂರಿಂದ ಎರಿಮಲೆಗೆ ಬರ್ತಿದ್ದು. ಗುರುವಾಯೂರಿಗೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಯಿತು. ಹಿರಿಮಲೆ ಬಂದ್ವಿ. ಈಗ ಇಲ್ಲಿ ಹಿರಿಮಲೆಯಲ್ಲಿ ಫಸ್ಟು ನಾವು ಮಸೀದಿಗೆ ಹೋಗಿ ಮಸೀದಿ ದರ್ಶನ ಮಾಡ್ಕೊಂಡು ಆಮೇಲೆ ಪೀಠಶ್ರೀ ಧರ್ಮಶಾಸ್ತ್ರ ಟೆಂಪಲ್ ಐತೆ. ಕೆಳಗಡೆ ಹೋಗಿ ಎದುರುಗಡೆ ಇಲ್ಲೇ ಎದುರುಗಡೆ ಹೋಗಿ ತಿರ್ಗಾ ಕೆಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಟೆಂಪಲ್ ಐತೆ. ಇದು ಮಸೀದಿ. ಪ್ರತಿಯೊಬ್ಬರು ಇಲ್ಲಿ ಬಂದವರು ಇಲ್ಲಿಗೆ ಬಂದು ದರ್ಶನ ಮಾಡಿ ಆಮೇಲೆ ಅಲ್ಲಿ ಇದೆಯಲ್ಲ ಪೀಠಶ್ರೀ ಧರ್ಮಸ್ಥ ಟೆಂಪಲ್ ಅಂತ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು ಬರ್ಬೇಕು. ನೋಡಿ ಇಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಬರ್ತಾವ್ರೆ. ಯಾರ್ಯಾರು ಬಣ್ಣ ಹಾಕೊಂಡವ್ರೆ ಅವರೆಲ್ಲ ಬಣ್ಣ ಹಾಕೊಂಡು ಡ್ಯಾನ್ಸ್ ಮಾಡ್ತಿರೋರೆಲ್ಲ ಕನ್ಯಾಸ್ವಾಮಿಗಳು. ಅಯ್ಯಪ್ಪದಿಂದ ತಥೋಂತೋಂ, ಅಯ್ಯಪ್ಪದಿಂದ ತಥೋಂತೋಂ. ಓಂ ಸ್ವಾಮಿ ಶರಣಂ. ಊರು ಗೊತ್ತಿಲ್ಲ ಸ್ವಾಮಿ. ಹಿರಿಮಲೆಯಿಂದ ಶಬರಿಮಲೆಗೆ ಹೋಗುವಾಗ ಇಲ್ಲೇ ಊಟ ಮಾಡೋಕ್ಕೆ ಅಂತ ನಿಂತಿದ್ವಿ. ಅನ್ನದಾನ ಅಂತ ಹೇಳ್ಬಿಟ್ಟು ಇಲ್ಲೇ ಅನ್ನ ಪ್ರಸಾದ ಫ್ರೀಯಾಗಿ ಕೊಡ್ತಾರೆ. ಈಗ ಇಲ್ಲಿ ಊಟಕ್ಕೆ ಅಂತ ಬಂದು ಇಲ್ಲೆಲ್ಲ ಊಟ ಕೊಡ್ತಾರೆ ನೋಡಿ. ಇದು ಟ್ರಸ್ಟಿಂದ, ಮಣಿಗಂಧ ಸೇವಾ ಟ್ರಸ್ಟಿಂದ ಫ್ರೀ ಊಟ ಕೊಡ್ತಾರೆ ಸ್ವಾಮಿ. ನಾವು ಹಂಗೆ ಊಟ ಮಾಡ್ಕೊಂಡು ಹೋಗೋಣ. ನಾಗಸ್ವಾಮಿಗಳೇ ಇನ್ನೊಂಚೂರು ಹಾಕ್ಸ್ಕೊಳ್ಳಿ ಸಾಕಾ? ಮಿನಿಸ್ವಾಮಿಗಳೇ ಚೆನ್ನಾಗಿತ್ತಲ್ಲ? ನುಗ್ಗೆಕಾಯಿ ಸಾಂಬಾರು ಸ್ವಾಮಿ ಪ್ರಸಾದ ನೋಡಿ. ಎಲ್ಲರಿಗೂ ಇಷ್ಟು ಜನಕ್ಕೂ ಬಂದವ್ರಿಗೆಲ್ಲ ಊಟ ಕೊಡ್ತಾರೆ ಸ್ವಾಮಿ. ಬನ್ನಿ ಸ್ವಾಮಿ. ಒಳ್ಳೆ ಬಿಸಿ ಬಿಸಿ ಪ್ರಸಾದ, ಅನ್ನ ಸಾಂಬಾರು ಕೊಟ್ಟರು. ಅಯ್ಯಪ್ಪ ಸ್ವಾಮಿ ಮಣಿಗಂಧ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಕಡೆಯಿಂದ ಒಳ್ಳೆ ಅನ್ನದಾತು. ಹೌದು ಸ್ವಾಮಿ. ಈಗ ಒಳ್ಳೆ ಸೂಪರ್ ಆಗಿತ್ತು ಅಲ್ವಾ? ಹಾಂ, ಈಗಿನ ಕಾಲದಾಗೆ ಎಲ್ಲ ಇಷ್ಟು ಜನ ಸ್ವಾಮಿ, ತುಂಬ ಜನ ಊಟ ಮಾಡೋದು. ಹೌದಾ? ಅಲ್ಲ ನಮಗೆ ಸಿಗ್ತಲ್ಲ ಸದ್ಯ ಹಂಗ ಪ್ರಸಾದ. ಅನ್ನದಾತು ಸುಖಿ ಭವ. ನಮಗೆ ಅನ್ನದಾನ ಮಾಡಿದವ್ರಿಗೆ ಇನ್ನೂ ಹೆಚ್ಚು ಜನಕ್ಕೆ ಅನ್ನದಾನ ಮಾಡಿ ಕೊಡಲಿ ಅಂತ ಹೇಳ್ಕೊಳ್ಳೋಣ. ಸ್ವಾಮಿ ಶರಣು. ಶಬರಿಮಲೆಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ಲು ಜೋರು ಮಳೆ. ಇನ್ನೂ ಸ್ನಾನ ಆಗಿಲ್ಲ. ಇರ್ಮುಡಿ ಬೇರೆ ಅಲ್ಲೇ ಐತೆ. ನೋಡಬೇಕು ಸ್ವಾಮಿ. 10:30 ನೈಟ್ 10:30 ಕ್ಲೋಸು. ಮಳೆ ಬೇರೆ ಫುಲ್ ಜೋರ ಗೊತ್ತಾಯ್ತು. ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡುವ. ಎಲ್ಲ ಅಯ್ಯಪ್ಪನ ಮೇಲೆ ಬಿಟ್ಟಿದ್ದೀವಿ. ಸ್ವಾಮಿ ಶರಣು. ನಮ್ಮ ಡ್ರೈವರ್ ಸ್ವಾಮಿಗಳು ಇರುಮುಡಿ ಮಿಸ್ ಆಗ್ಬಿಟ್ಟಿತ್ತು. ಇರುಮುಡಿನ ತಗೊಂಡೋಗ್ಬಿಟ್ಟಿದ್ರು. ಪಾಪ ಹೇಳ್ದೆ ಕೇಳ್ದೆ ಎಲ್ಲ ಅವ್ರಿಗೆ ಗೊತ್ತಿಲ್ಲ, ತಗೊಂಡೋಗ್ಬಿಟ್ಟಿದ್ರು. ಈಗ ನಾವು ಪಂಪದಿಂದ ನೀಲ್ಕಲ್ಲಿ ಬಂದು ನಾನು ನಾಗಸ್ವಾಮಿಗಳು ಪ್ರಜ್ವಲ್ ಸ್ವಾಮಿಗಳು ಈಗ ಇರುಮುಡಿ ತಗೊಂಡು ಮತ್ತೆ ಪಂಪ ಬರ್ತಾಯಿದ್ವಿ ಸ್ವಾಮಿ. ಈಗ ದರ್ಶನಕ್ಕೆ ಯಾತ್ರೆನೇ ಸ್ಟಾರ್ಟ್ ಆಗ್ಬಿಡೋದು. ಏನು ಮಾಡ್ತೀರಾ? ಪಾಪ ಅವರು ಫೋನ್ ರಿಸೀವ್ ಮಾಡಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಹೋಗ್ಬಿಟ್ಟು ರೆಡಿ ಮಾಡಿ ಮತ್ತೆ ಯಾತ್ರೆ ಸ್ಟಾರ್ಟ್ ಮಾಡೋಣ.
ಮಳೆ ಒಳಗೆ ನಡ್ಕೊಂಬತ್ತಾ ಇದ್ದೀವಿ. ನಮ್ಮ ಗಂಟೆ ಸ್ವಾಮಿಗಳು ಸ್ವಾಮಿ ಶರಣು ಮಳೆ ಒಳಗೆ ನಡ್ಕೊಂಡು ಹೋಗ್ತೀನಿ. ಇಂಥ ಭಾಗ್ಯ ಯಾರಿಗೂ ಸಿಗಲ್ಲ ಸ್ವಾಮಿ. ಏನಂತೀರ ಸ್ವಾಮಿ? ಮಳೆಗೆ ನಿಂತ್ಕೊಂಡು ಅದೃಷ್ಟ ನೋಡಿ. ಮಳೆ ಬದಲಾಯ್ತೆ. ಮಳೆ ಒಳಗೆ ನಿಂತ್ಕೊಂಡು ಆಯ್ತಾ ಇರೋದು ಸ್ವಾಮಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಕಾರಣ ಅಯ್ಯಪ್ಪ. ಸ್ವಾಮಿಯೇ ಅಯ್ಯೇ ದೇವನೇ ಶರಣ. ಮಣಿಕಂಠ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಕೊನೆಗೂ ದರ್ಶನ ಮಾಡೋಕ್ಕೆ ಬಂದ್ಬಿಟ್ವಿ. ಇಲ್ಲಿ ನಮ್ಮ ಪ್ರಜ್ವಲ್ ಸ್ವಾಮಿಗಳು, ಗುರುಸ್ವಾಮಿಗಳು, ನಮ್ಮ ಗಂಟೆ ಸ್ವಾಮಿಗಳು, ಈ ಕಡೆ ವಿನಿ ಸ್ವಾಮಿಗಳು. ಕೆಳಗಿಂದ ಮ್ಯಾಕ್ ಬಂದಿದ್ದೀವಿ. ಒಂದು ಗಂಟೆಗೆ ಕೂತ್ಕೊಂಡಂಗೆ ಹತ್ತಿದ್ದೀವಿ ಸ್ವಾಮಿಗಳು. ಎಲ್ಲೂ ನಿಲ್ಸಿಲ್ಲ, ಎಲ್ಲೂ ಕೂತ್ಕೊಂಡಿಲ್ಲ. ಒಂದೇ ಸಲ ಹತ್ಬಿಟ್ಟಿದ್ದೀವಿ. ಒಂದು ಗಂಟೆಗೆ ಹತ್ಬಿಟ್ಟಿದ್ದೀವಿ ಸ್ವಾಮಿ. ಬನ್ನಿ ಈಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ. ಸ್ವಾಮಿ ಶರಣಮಯ್ಯಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ. ದರ್ಶನ ಎಲ್ಲ ನಮ್ಮ ಗುರುಸ್ವಾಮಿಗಳಿಂದ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಟ್ವಿಸ್ಟ್ ಇದೆ ಸ್ವಾಮಿ. ತುಪ್ಪದ ಕಾಯಿ ಹೊಡಿಬೇಕು. ಅದಲ್ಲ ಸ್ವಾಮಿ, ಎಷ್ಟೇ ಮುಂಚೆ ಬಂದ್ರು ಗುರುಸ್ವಾಮಿ ಸ್ವಾಮಿಗಳ ವಿಷಯ ಏನು ಅಂದರೆ, ನಾವು ಒಂದು ಗಂಟೆಗೆ ಹತ್ಬಿಟ್ವಿ. ನಮ್ಮ ಗುರುಸ್ವಾಮಿಗಳು ಮತ್ತು ನಮ್ಮ ಶ್ರೀನಿವಾಸ ಸ್ವಾಮಿಗಳು ಬಂದರು. ನಾವು ಬೇಗ ಬಂದ್ರು ದರ್ಶನ ಆಗಿದ್ದು ಇವ್ರಿಗೆ. ನಮಗಿನ ಅರ್ಧ ಗಂಟೆ ಮುಂಚೆ ಸ್ವಾಮಿಗಳಿಗೆ ದರ್ಶನ ಆಗೋಯ್ತು. ಹಾಂ ಏನಯ್ಯಪ್ಪ? ಹೌದು ಸ್ವಾಮಿ. ನಾವು ದರ್ಶನ ಆಗಲ್ಲ ಅನ್ಕೊಂಡಿದ್ವಿ. ಏನೋ ದೇವ್ರ ದಯ, ದರ್ಶನ ಎಲ್ಲ ಚೆನ್ನಾಗಾಯ್ತು. ಹ್ಞೂ ಸ್ವಾಮಿ, ಇವಾಗ ತುಪ್ಪದ ಕಾಯಿ ಹೊಡೆಯೋಣ ಬನ್ನಿ. ಹೌದು ಸ್ವಾಮಿ ಹಿಂದಿಂದ ಶರಣಮೂರ್ತಿಯಿಂದ ಒಂಥರ ಬಿಡಲಿಲ್ಲ. ನಾನು ಛತ್ರಿ ಬೇರೆ ಸಪೋರ್ಟ್ ಕೊಟ್ರಿ, ಅದನ್ನ ಹಿಡ್ಕೊಂಡು ನಿಧಾನ ಮುಂದಕ್ಕೆ ಬಂದೆ. ಶರಣಮೂರ್ತಿಯಿಂದ ಸ್ವಾಮಿಯವರು ನನಗಿನ್ನ ಫಾಸ್ಟ್ ಆಗುತ್ತೆ. ಅದೇನಾಗುತ್ತೋ ಒಂದು ಹೆಜ್ಜೆ ಸ್ವಾಮಿಗಳು ಲಾಸ್ಟ್ ಇದ್ದಿತ್ತೆ. ಸ್ವಾಮಿಗಳು ಲಾಸ್ಟ್ ಇದ್ದಿತ್ತೆ. ನೀವು ಲಾಸ್ಟ್ ಎಲ್ಲರಿಗೂ ಲಾಸ್ಟ್ ಇದ್ದಿದ್ದು ನಾನೇ. ನಮ್ಮ ಗುರುಸ್ವಾಮಿಗಳು ನಾವು ಒಂದೊಂದು ಹೆಜ್ಜೆ ಮುಂದ್ಕೊಟ್ಟರು. ಈಗ ಫಸ್ಟ್ನೇ ಕಾಯಿ ನಮ್ಮ ಗುರುಸ್ವಾಮಿಗಳ್ದು. ಗುರುಸ್ವಾಮಿ ನಿಮ್ಮದೇ ಫಸ್ಟ್ನೇ ಕಾಯಿ. ತುಪ್ಪ ಗಟ್ಟಿ ಆಗಿರುತ್ತೆ. ನಮ್ಮ ಕಾಯಿ ಹೊಡಿತಾವ್ರ ಸ್ವಾಮಿಗಳು. ತುಪ್ಪದ ಕಾಯಿ ಅಂದರೆ ನಾವು ತುಂಬಿರೋ ತುಪ್ಪದ ಕಾಯಿ. ನೋಡಿ ಸ್ವಾಮಿ, ಗಟ್ಟಿಗೈತೆ ಸ್ವಾಮಿ. ಸ್ವಾಮಿ ಶರಣಂ. ನಮ್ಮ ದರ್ಶಿ ಸ್ವಾಮಿಗಳ್ದೆ. ಒಂದು ಹಾಕವ್ರೆ ಅಲ್ಲ, ಯಾವ್ದು ಹಾಕೋರ ಗೊತ್ತಿಲ್ಲ. ಕಾಯಿ ಅಂತ ನೆನಪಿಲ್ಲ ಎಲ್ಲ ಇದ್ರಾಗೆ 4 ಕಾಯಿ ಒಂದಾಗಿಲ್ಲ ಸ್ವಾಮಿ. ಸ್ವಾಮಿ ಶರಣ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಂದ್ವಿ ಪಂಪಾಗೆ. ನಮ್ಮೆಲ್ಲ ಸ್ವಾಮಿಗಳು ಫುಲ್ ಟೈರ್ಡ್ ಆಗ್ಬಿಟ್ಟವ್ರೆ. ಇಲ್ಲಿ ನೋಡಿ ನಾಗು ಸ್ವಾಮಿಗಳಂತೂ ಆಗಲೇ ನಿದ್ದೆ ಮಾಡ್ತಾವ್ರೆ. ವಿನಿ ಸ್ವಾಮಿಗಳು ನೋಡಿ ಅಲ್ಲಿ. ಪ್ರಜ್ಜು ಸ್ವಾಮಿಗಳು ಫುಲ್ಲು ಸೋಲ್ಡ್ ಔಟ್. ನಮ್ಮ ಗುರುಸ್ವಾಮಿಗಳು ಮುಂದೆ ಕೂತವ್ರೆ. ಗುರುಸ್ವಾಮಿಗಳೇ ಸ್ವಾಮಿ ನಿದ್ದೆ ಬರ್ತಿಲ್ವಾ? ಮನೆಗೆ ಡ್ರೈವರ್ ಸ್ವಾಮಿ ನಿದ್ದೆ ಬರ್ಬೇಕು ಅಂತಾರೆ. ಅದಕ್ಕೆ ಸುಮ್ಮನಿದೆಯಾ? ಎಲ್ಲರೂ ಟಯರ್ಡ್ ಆಗ್ಬಿಟ್ರೆ ಸ್ವಾಮಿಗಳೇ. ಈಗ ಸೀದಾ ನೀಲ್ಕಲ್ ಹೋಗ್ಬಿಟ್ಟು ಅಲ್ಲಿ ಕಾರ್ ಐತೆ, ಕಾರ್ ಎತ್ಕೊಂಡು ಇಲ್ಲ ಸ್ವಾಮಿ ಅಲ್ಲಿಗೆ ಹೋಗಂಬರಿ. ಹೋಗ್ಬಿಟ್ಟು ನಿಮ್ಮದೇ ಮಲ್ಕೊಂಬೋಣ ಸ್ವಾಮಿ. ಸ್ವಾಮಿ ಇದು ಕಾಲಿನ ಆವಡೆ ಸ್ವಾಮಿ ಅವ್ರದ್ದು.
ಸ್ವಾಮಿ ಶರಣು, ಅಯ್ಯಪ್ಪ ಶರಣು. ಓಕೆ ಸರ್. ಹಾಂ ಸರಿ ಸರ್. ಸ್ವಾಮಿ ಶರಣು ಬರೋಣ. ಡ್ರೈವರ್ ಸ್ವಾಮಿರೇ, ಯೂಟ್ಯೂಬ್ ಬರ್ತೀರಾ? ಏನಾರು ಒಂದು ಹಂಗೆ ಒಂದು ಡೈಲಾಗ್ ಹೊಡ್ಬಿಡ್ರಿ. ಮಾಡಲಿ ಎಲ್ಲರೂ. ಓಕೆ ಸ್ವಾಮಿ ಶರಣ ಬರೋಣ ಸ್ವಾಮಿ, ಬೆಳಗ್ಗೆ ಸಿಗೋಣ. ಬಾಯ್ ಬಾಯ್.